ಈಗ ನಮ್ಮ ಗಿಚ್ಚಿ ಗಿಲಿಗಿಲಿ ಹಾಗೂ ರಾಜಾರಾಣಿ ಮಹಾಮೇಳದಲ್ಲಿ ಬರ್ತಾರೆ ಅಂತ ಮುಂದಿನ ಸ್ಕಿಟ್. ಜಾನ್ವಿ ಅವರೇ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮುಂದೆ, ಹೆಂಡತಿ ಗಂಡನ ಮುಂದೆ ಡ್ರಾಮಾ ಮಾಡೋದಲ್ಲ ಕಾಮನ್. ಹೌದಾ? ಆದ್ರೆ ಈಗ ಆ ಡ್ರಾಮಾದಲ್ಲಿ ಎಷ್ಟೆಷ್ಟೆಲ್ಲ ಹೈ ಡ್ರಾಮಾ ಇರುತ್ತೆ ಅಂತ ತೋರ್ಸೋದಕ್ಕೆ ಮುಂದಿನ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹಾಗಾದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರಾಜೇವ್, ರೇಷ್ಮಾ, ಸೌಮ್ಯ ಹಾಗೂ ಚಂದ್ರಪ್ರಭಾ ಅವರನ್ನ. ಸುಮ್ ಸುಮ್ನೆ ಸುಮ್ ಸುಮ್ನೆ ಅಲ 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 ಯಾಕಕ್ಕ ಹಿಂಗೆ ಅಣ್ಣಂಗ್ ಹೊಡಿತಿದ್, ಏನಾಯ್ತು? ಅಲ್ಲ ಗೊಬ್ರ, ಇವ್ನ್ಗೊಂದ್ ರೇಷ್ಮೆ ಸೀರೆ ಕೊಡ್ಸು ಅಂತ ಕೇಳಿದ್ದೆ. ಮುಂದಿನ ವಾರ ಕೊಡ್ಸ್ತೀನಿ ಅಂದ. ಅದ್ಕ ಈ ವಾರ ಕೇಳ್ದೆ. ಅದ್ಕೇನಂದ ಗೊತ್ತಾ ಇವನು? ಅಣ್ಣ ಏನಂದಣ? ಅದೇ ಅಂದೆ ಮಗ, ಮುಂದಿನ ವಾರ ಕೊಡ್ಸ್ತೀನಿ ಅಂದೆ ಮಗ. ನಂದು ಒಂದೇ ಮಾತು, ಆವಾಗ ಒಂದು ಇವಾಗ ಒಂದು ಹೇಳೋನಲ್ಲ ರಾಜೀವ. ಅದಕ್ಕೆ ನಿನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದಿದ್ದು. ಊರ್ ಬಾವಿ ಬಿದ್ದು ಸಾಯ್ತೀನಿ ಅಂದೆ. ಅದಕ್ಕೇನಂದಣ ನೀನು? ಅಣ್ಣ ಊರ್ಗಿರೋದು ಒಂದೇ ಬಾವಿ, ಆ ಬಾವಿಗೂ ಬಿದ್ದು ಯಾಕೆ ನೀರು ಗಲೀಜ್ ಮಾಡ್ತೀಯ ಅಂದೆ. ನೋಡು, ನನ್ BP ಏರ್ಸ್ಬೇಡ. ಮೊದ್ಲೇ ಸಕ್ಕರೆ 350 ಇದೆ. ಸಕ್ಕರೆ ಶುಗರ್ ನಿನ್ನಿಂದಾನೆ ನನ್ ಜೀವನ ಮೋರಿ ನೀರಲ್ಲಿ ಮೊಸಳೆ ತೊಳ್ದಂಗಾಗಿದೆ. ಅದು ಒಳ್ಳೆಯಲ್ಲಿ ಹುಣ್ಸೆನ್ ತೊಳೆದೆ ಅಂತ ಇಂಪ್ರೂವೈಸ್ ಮಾಡ್ದೆ ಅಷ್ಟೇ. ಆ ಕಡೆ ಹೋಗಿ ಜಗಳ ಆಡ್ಕೊಂಡ್ರ ಫಸ್ಟ್. ಅಲ್ಲಿ ಅಣ್ಣ ಬರೋ ಟೈಮ್ ಆಯ್ತು. ಫ್ಲೋರ್ ಎಲ್ಲ ಕ್ಲಿಯರ್ ಆಗದೆ, ಅಣ್ಣ ಬರ್ಲಿ ಕಣ್ರು. ಯಾರವನು ಜಗಳ ಆಡ್ತಾ ಇರೋದು? ರಾಜೀವ, ಅದಕ್ಕೆ ನೀವ್ ಇಲ್ಲಿ ತನಕ ಬಂದಿದ್ದೀರಿ? ಇದು ನಿಮ್ಮನೇನಾ? ಹೌದು ಕಣ. ಜಗಳ ಆಡ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಡಿ, ನನಗೆ ಗೊತ್ತೇ ಆಗ್ಲಿಲ್ಲ. ಯಾಕೋ ಏನಾಯ್ತು? ಮಗ ಲವ್ ಮಾಡ್ತಾ ಇದ್ದೆ, ನಾನ್ ಬೈತಾ ಇದ್ದೆ. ಅವಾಗ ಇವಳು ಬೈಸ್ಕೊಂತ ಇದ್ಲು. ಈಗ ಎಂಗೇಜ್ಮೆಂಟ್ ಆಯ್ತು, ಇವಳು ಬೈತಾ ಇದ್ಲು, ನಾನ್ ಬೈಸ್ಕೊಂತ ಇದ್ದೆ. ಅಂದ್ರೆ ಈಗ ಮದ್ವೆ ಆದ್ಮೇಲೆ ನಾವಿಬ್ರು ಬೈದಾಡ್ಕೋತಾ ಇರ್ತೀವಿ, ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಿಸ್ಕೊತಾ ಇರ್ತಾರೆ. ಅಯ್ಯೋ ರಾಜವ್ವ, ಏನೋ ಮದ್ವೆ ಆದ್ಮೇಲೆ ನಿನ್ ಜೀವನ ಹೆಂಗಾಗ್ಬಿಟ್ಟದೆ? ಮದ್ವೆ ಆದ್ಮೇಲೆ ಹೆಂಡ್ತಿನ ಕಂಟ್ರೋಲ್ ಇಟ್ಕೋಬೇಕಣ, ಅದು ಒಂದ್ ಕಲೆ, ಅದಕ್ಕೆಲ್ಲ ತಪಸ್ ಮಾಡ್ಬೇಕಣ. ಹೌದು ಮಗ, ನನ್ನೇನ್ ಕೇಳ್ತೀಯ? ಬಣ್ಣ ನೋಡಿ ಅಮರ್ ಮನೆ ಕೆಲ್ಸ ಎಲ್ಲ ಮಾಡಿಸ್ತಾಳ ಕಣೋ. ಹೌದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲ್ಸಕ್ಕೆ ಹೋಗೋನು ನಾನು. ಒಂದೇ ಜೊತೆ ಬಟ್ಟೆ, ಇವಳು ಮಳೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಮಧ್ಯಾಹ್ನ ಗಂಟೆ ಸೀರೆ, ಮಧ್ಯಾಹ್ನ ಮೇಲೆ ಒಂದು ಟಾಪು ಲೆಗ್ಗಿನ್ಸು, ಅದಾದ್ಮೇಲೆ ರಾತ್ರಿಗೆ ನೈಟಿ ಹಾಕತ್ತಾಳೆ. ಹಾಕಲಿ ಬಿಡು, ನಿನ್ಗೇನ್ ಕಷ್ಟ, ನೀನು ಹಾಕಬೇಕಾ? ನಿಮ್ಮ ಅಪ್ಪ ಹೋಗಿತಾರ ಬಟ್ಟೆನ? ನಾನೇ ಒಗಿಬೇಕು ಕಣ ಆ ಬಟ್ಟೆನೂ.
ಅರೆ ನನ್ ಜೀವನ ಹೆಂಗೈತೆ ಗೊತ್ತೇನೋ, ಬೆಳಿಗ್ಗೆ ಮಂಚದ ಮೇಲೆ ಹಿಂಗ ಹಾಕಳಿಸಿದ್ರು ಸಾಕು ಟೀ ಅಲ್ಗೆ ಬಂದ್ಬಿಡ್ತದೆ. ಟೀ ಕುಡ್ಕೊಂಡು ಮಂಚಿಂದ ಕಾಲ ಆಚೆ ಹಾಕಿದ್ರು ಸಾಕಣೋ, ಪೇಸ್ಟ್ ಬ್ರಷ್ ಅಲ್ಲಿಗೆ ಬಂದ್ಬಿಡ್ತದೆ. ಅಲ್ಲ ಉಚ್ಕಂದಿ ನೀರಲ್ಲಿ ಬಾಯ ಗಳಗಳಿಂದ ಮುಕ್ಕಳಿಸಿ ಉಗಿಬೇಕು ಅನ್ನೋದ್ರಲ್ಲಿ ತಿಂಡಿ ಬಂದ್ಬಿಡ್ತದೆ ಕಣೋ. ರಾಜ ಒಂಥರ ಬದುಕ್ತಾ ಇದ್ದೀನಿ. ನೀನೇ ಪುಣ್ಯವಂತ ಮಗ. ನಮ್ಮ ಮನೆ ಕಿತ್ತದೊಳ ಬಗ್ಗೆ ಇನ್ನೊಂದು ಹೇಳ್ತೀನಿ ಬಾ. ಏನು? ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೆ, ಸರಿ ಫೋನ್ ಮಾಡಿದ್ಲು. ರೀ ಎಲ್ಲಿದ್ದೀರಾ ರೀ ಅಂದ್ಲು. ನಾನೇನ್ ಹೇಳಿ ಆಫೀಸಲ್ಲಿ ಇದೀನಿ ಅಂತಂದೆ. ಅದಕ್ಕೆ ಏನನ್ಬೇಕು? ಏನಂದ್ಲು? ಅವಳನ್ನ ಕೇಳಿದ್ರೆ ನಿಂತವಳಲ್ಲ. ಏನಂದ್ರಿ ಅದಕ್ಕೆ? ಏನಿಲ್ಲ, ಪಕ್ಕದ ಮನೆಯವಳು ಎಲ್ಲ ಓಡೋಗೋಳೆ, ಅದಕ್ಕೆ ನೀನ್ ಎಲ್ಲಿದ್ಯಾ ಅಂತ ಕೇಳಿ. ಏನ್ ಹೇಳಿದ್ರಿ ಅದಕ್ಕೆ? ಅದಕ್ಕೆ ಏನ್ ಹೇಳಿದ್ರಿ? ಚಿನ್ನು ಏನ್ಲೇ? ಚೂರು ಒಳಗಡೆ ಬರ್ತೀರೇನ್ರಿ? ಇಲ್ಲ ಸುಮ್ನೆ, ಇಲ್ಲಿ ಫ್ರೆಂಡ್ ಬಂದವ್ರೆ, ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಕಡಿತಾವಳೆ ಒಳಿಕೆ. ಚೂರು ಒಳಗಡೆ ಬನ್ರಿ. ಇವಳಿಗೆ ಎಷ್ಟೇವ್ರು ಕೇಳ್ತಾರೆ ರಜವಾ? ಒಂದೇ ನಿಮಿಷ ಇರ್ಲಾ ಬರ್ತೀನಿ. ಸರಿ ಹೋಗಿದ್ ಏನ್ ಆಟ ಆಡ್ತಾ ಇದ್ದಾಳೆ ಇವಳು? ಏನ್ಲೇ? ಏನಕ್ಲ ನಾನು ನಿನ್ನ ಆಚೆ ಕಡೆ ಕಳ್ಸಿದ್ದು? ಏನು ಕಳಿಸ್ತೆ? ಹೊಡಿಬೇಡ ಕಡೆ, ಹೊಡಿಲೇಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಹೌದು. ಒಂದೇ ನಿಮಿಷ ಇರು. ಏನ್ ತರ ಕೇಳಿದೆ ಅಂತ ಹೇಳ್ಬಿಟ್ಟು ಹೊಡಿಲೆ. ಏನ್ ಇವಾಗ ಕೇಳಿಸ್? ಏನ್ ತರಕ್ಕೆ ಹೇಳಿದೆ ಅಂತ ಹೇಳ್ಬಿಟ್ಟು ಹೊಡಿಲೆ. ನಾನ್ ಮರ್ತೋಗಿದ್ದೀನಿ, ಅದಕ್ಕೆ ಜರಿತಾ ಇದ್ದೀನಿ. ಸರಿ ಸರಿ, ನಾನೇ ನೆನ್ಪು ಮಾಡ್ಕೊತಾ ಬರ್ತೀನಿ, ಹೊಡಿಬೇಡ ಸುಮ್ಕಿರ್ಲೆ. ನೋಡು ಗಂಟ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು. ಎಷ್ಟು ಕೋಪ ಮಾಡ್ಕೊಂಡು ಹೋದ ಅವಳು, ಹಂಗೆ ಕರಗಿಸಿ ನೀರ್ ಹಾಕ್ಸಿ ರೋಮ್ಯಾನ್ಸ್ ಮಾಡ್ಬಿಟ್ಟ. ಆ ಕಡೆ ನೀನು ಇದ್ಯಾ? ಇದೇ ಪಾಯದಲ್ಲಿ ಇದ್ರೆ ಸರಿ, ತುಳು ಸಾಯ್ಸಾಕ್ಬಿಡ್ತೀನಿ ನಿಮ್ಮ. ಮಗ ಏನೋ ಫುಲ್ ಜೋರು ಮುಂಕಣ ಸಿಕ್ಕಾಪಟ್ಟೆ ರೊಮ್ಯಾನ್ಸ್ ಮಾಡಾಕ್ಬಿಟ್ಟೆ. ಮಗ ಏನೋ ಇದೇನ್ ಕೆನ್ನೆ ಮೇಲೆ ಬೆರಳಿನ ಮಾರ್ಕ್ ಬಿದ್ದಾಗವೆ? ಕೆನ್ನೆ ಮೇಲ? ಅದೇ ಒಳಿಕ್ ಹೋದ್ನಲ್ಲ, ನನ್ನ ಹೆಂಡತಿ ಬೇಡ ಬೇಡ ಅಂದ್ರೆ ಈ ಕೆನ್ನೆಗೆ ಲಚ್ಕ ಅಂತ ಮುತ್ ಕೊಟ್ಬಿಟ್ಲು. ಲಿಪ್ಸ್ಟಿಕ್ ಮಾರ್ಕ್ ಇತ್ತಲ್ಲ, ಆಚೆ ಬಂದಾಗ ನಿಮ್ ಕಾಣಿಸ್ತದೆ ಅಂತ ಕೈಲಿ ಒರೆಸ್ತೆ, ಅದು ಬೆಳೂನ್ ಮಾರ್ಕ್ ಹಂಗೆ ಬಿದ್ಬಿಟ್ಟದೆ. ನೋಡು ಕಣ್ಗಳೇನು ಅಡಕ್ಕೆ ಬಂದಿದ್ಯಾ? ಹಲೋ ಗಂಡ ಹೆಂಡತಿ ಅಂತಂದ್ರೆ ಹಲೋ, ಒಂದ್ ಹೀಲ್ಸ್ ಅಲ್ಲಿ ನಡಿಯಕ್ಕಾಗಲ್ಲ. ನೀನು ಇವ್ನಂಗ್ ಇದ್ದಿದ್ರೆ ನಾನು ಅವ್ನ ಹೆಂಡತಿ ತರ ಇರ್ತಾ ಇದ್ದೆ. ಇವಳ ಹತ್ರ ಹೇಗಿ ನನ್ ಗಂಟ್ಲೆಲ್ಲ ಆರೋಗೈತೆ. ಮುಂದೆ ಒಂದ್ ಕಾಪಿ ಮಾಡ್ಸೋ. ಏನ್ರಿ? 2 ಕಾಪಿ ಮಾಡ್ಕಬಾ. ಏನೋ ಏನು ಅಂತ ಗಂಡನ ಕೇಳ್ತಾವಳು ರಜವಾ. ಮುಳ್ಳಲ್ ಕೈಯ ಏನು ಅಂತ ಕೇಳ್ತಾ ಇದ್ದಿಲ್ಲ ಅಣ್ಣ. ಹೋಟ್ಲಲ್ ಕುಡ್ಕೊಂತೀನಿ, ಬೇಡ ಬಿಡೋಣ. ನಮ್ಮನೆ ಬಂದಿದ್ದೀನಿ, ನಮ್ಮನೆ ಟೀನ ಕುಡಿಬೇಕು. ಮುಳ್ಳಲ್ ಕೈಯ ಏನು ಅಂದೆ ನೀನು? ಏನಂತೆ? ನಾನು ಟೀ ಮಾಡ್ಕೊಡ್ಬೇಕೇನೋ ನಿನ್ಗೆ? ಹೊಡಿಬೇಡ ಕಲೆ. ಅವ್ರಿಗೆ ಆಲ್ರೆಡಿ ಡೌಟ್ ಬಂದೈತೆ. ನೀನ್ ಹೊಡೆದ್ರೆ ನನ್ಗೆ ಜಾರತಿ ಹೊಡೆದಾಕ್ಬಿಡ್ತಾರೆ. ನೋಡಿ, ನೀನ್ ಟೀ ಮಾಡ್ಕೊಡ್ಲಿಲ್ಲ ಅದು ಪರವಾಗಿಲ್ಲ, ನಾನೇ ಮಾಡಿ ಅವ್ರು ಕೊಟ್ಬತ್ತೀನಿ. ಆಮೇಲೆ ನೀನು ನನಗೆ ಏನ್ ಮಾಡ್ಬೇಕು ಅಂತ ಮಾಡು. ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹೇ ಅಯ್ಯೋ ಆಮೇಲೆ ಮಗ ಕಾಪಿ ಮಾಡೋವರೆಗೂ ರೋಮ್ಯಾನ್ಸ. ಅಯ್ಯೋ ದೇವ್ರಿ. ನೋಡಿದ ಗುಂಡು ಕಾಲ್ ತಲೆಯ
ತಪ್ಪಿಲ್ಲ ಸಕ್ಕರೆ ಹಾಕು ಸಕ್ಕರೆ ಹಾಕೋರು ಒಸಿ ಅಣ್ಣ ಹಾಕಿಲ್ಲ ಅಣ್ಣ 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 ಸಕ್ಕರೆ ವಿಷಯಕ್ಕೆಲ್ಲ ಅಕ್ಕನ ಮೇಲೆ ಕೈ ಬೇಡ ಅಣ್ಣ ರೀ ನೀವು ಬನ್ರಿ ನಂಗ್ ಭಯ ಆಗ್ತಾ ಇದೆ ನೀವು ಇವನ್ ತರ ಆಗೋಗ್ತೀರೇನೋ ಅಂತ ಆ ಭಯ ಇರ್ಬೇಕು ಆ ಭಯ ಗ್ಯಾಪ್ ಕೊಡ್ಬೇಡ ಏನಕ್ಕೆ ಕರ್ದೆ ಅಂತ ಹೇಳಿ ರೀ ಇಷ್ಟೆಲ್ಲ ಹೊಡೆದಿದ್ದೀನಿ ನಿಮ್ಗೇನು ಡ್ಯಾಮೇಜ್ ಆಗಿಲ್ವಲ್ಲ ಈಗ ದೇವ್ರೆ ಅವಳು ಕೂಗಿ ಹೇಳ್ಬೇಕು ಕಣೋ. ಹೌದಾ? ತಲೆ ಗಿರ 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 ರಾಜೀವ ಟೀ ತಗೊಳ್ಳೋ ನಾನು ಈ ಕಡೆಗೆ ಇದ್ದೀನಿ ಯಾಕೋ ತಗೊಳ್ಳೋ ತಗೊಳ್ಳೋ ಇದ್ಯಾಕೋ ರಕ್ತ ಬರ್ತದೆ ರಕ್ತ ಅದೇ ಒಳಿಕ್ ಹೋದ್ನಲ್ಲ ನನ್ನ ಹೆಂಡತಿ ಬೇಡ ಬೇಡ ಅಂದ್ರು ಕಳ್ಕೊಂಡ್ ಕಳ್ಸ್ಬಿಟ್ಲು ಕಣೋ. ಇದು ರೊಮ್ಯಾನ್ಸ್ ತಗೊಂಡ್ ಬಂದಂಗಿಲ್ಲ ಓಯ್ ರಾಜೀವ ಇದು ರೊಮ್ಯಾನ್ಸ್ ತಗೊಂಡ್ ಬಂದಂಗಿಲ್ಲ ಫೈನಾನ್ಸ್ ತಗೊಂಡ್ ಬಂದಂಗಿಲ್ಲ ಲೋ ಮಗ ನೀನ್ ಏನೇ ಹೇಳು ಇವತ್ತು ಒಪ್ಕೊಂಡೆ ಮಗ ನಿನ್ನ ಗಂಡ್ಸು ಅಂತ ಲೇ, ನಿಜ ಹೇಳ್ತೀನಿ ಕಣ ಮೀಸೆ ತೆಕ್ಕಗೂ ಬತ್ತವ ಕಣೋ ಆದ್ರೆ ನೀನು ಪೌರುಷ ಮನ್ಸ ಅಂದ್ರೆ ಹಿಂಗಿರ್ಬೇಕು ಮಗ ಏನ್ ಪೌರುಷನ ಏನೋ ಇದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ನನಗ್ ಗೊತ್ತು ರೀ ಆ ಚೂರು ಒಳಗ್ ಬರ್ತೀರಾ ಬೇಡ ನನಗೆ ಜಾಸ್ತಿ ರೊಮ್ಯಾನ್ಸ್ ಮಾಡಕ್ ಐಕಲ್ಲ ಇಷ್ಟೇ ಸಾಕು ರೀ ಪರವಾಗಿಲ್ಲ ಬನ್ರಿ ಚೂರು ಒಳಗಡೆ ಬೇಡ ಕಣೆ ಜಾಸ್ತಿ ರೊಮ್ಯಾನ್ಸ್ ಮಾಡಿದ್ರೆ ಮೈಗೆ ಎಲ್ಲ ನೋವು ಬರೀಕಿಲ್ಲ ತಿರ್ಗಾ ಕರಿತಾವಳ ಅವಕಲ ಅದಕ್ಕೆ ಕರಿವಾಗ ಬೇಡ ಅನ್ಬೇಡ ಪ್ಲೀಸ್ ಹೋಗ ಬೇಡ ಬೇಡ ಕಣ ಕೈಕಾಲೆಲ್ಲ ಬರ್ತೀನಿ ಹೋಗ ಬೇಡ ಕಣ ಯಾಕೋ? ಒಬ್ಬ ಮನ್ಸ ಒಂದ್ ದಿನಕ್ಕೆ ಒಂದ್ಸಲ ಮಾಡ್ಬೋದು 2 ಸಲ ಮಾಡ್ಬೋದು ಖುಷಿ ಪಡ್ತಾಳೆ ಕಣೋ, ಹೋಗು. ಬಾಗ್ಲು ನಾನು ಹಾಕತ್ತೀನಿ ಬೇಡ ಕಣ ನಾನೇ ಹಾಕತ್ತೀನಿ ಯಾಕೆ? ಓಟ್ ಬರ್ಬೇಕಲ್ಲ ಸರಿ ಸರಿ ನನ್ನ ಹೆಂಡತಿ ಎಲ್ಲೋ ಇಲ್ಲ ಅನ್ಸಲೆ ಎಲ್ಲ ರೂಮಲ್ಲಿ ಇರ್ಬೇಕು ಲೇ ಅಯ್ಯ ಬಾರ ನೀ ನೋಡಲ್ಲಿ ಮಗ ಏನ್ ಇಟ್ಟೊಳಗೆಲ್ಲ ಮಾಡ್ಬಿಟ್ರ ರಾಜೀವ ನಾನು ಯಾವಾಗ ರೊಮ್ಯಾನ್ಸ್ ಮಾಡಿದ್ರು ಹಿಟ್ಟೆ ಕಣೋ